ಮಿತ್ರರೇ ನಮಸ್ಕಾರ. ಈ ಜಗತ್ತಿನಲ್ಲಿ ಕೆಲವು ಮರಗಿಡಗಳಿವೆ. ಅವು ಕೇವಲ ನೆರಳು ನೀಡುವ ಮರಗಳಲ್ಲ, ಅವು ಸಾವಿರಾರು ವರ್ಷಗಳಿಂದ ಶಕ್ತಿ ಸಂಗ್ರಹಿಸುವ ಜೀವಂತ ಕೇಂದ್ರಗಳು. ನಮ್ಮ ಹಿರಿಯರು ಏಕೆ ಹೇಳುತ್ತಿದ್ದರು ಗೊತ್ತಾ? ಕೆಲವು ಮರಗಳ ಬಳಿ ತಪ್ಪು ಮಾಡಿದರೆ ಅದು ಕಣ್ಣಿಗೆ ಕಾಣಿಸದೆ ಅಪಾಯ ಎದುರಾಗುವ ಸಂಭವವಿದೆ ಎಂದು ಹೇಳುತ್ತಿದ್ದರು. ದೈವಿಕ ಶಕ್ತಿ ಹೊಂದಿರುವ ಮರಗಳ ಬಳಿ ಮಾಡಿದರೆ ಅಪಾಯಕ್ಕೆ ಕಾರಣವಾಗುವ 10 ಭಯಾನಕ ತಪ್ಪುಗಳು. ವಿಡಿಯೋ ಅಂತ್ಯದವರೆಗೆ ನೋಡಿ, ಏಕೆಂದರೆ ಕೊನೆಯ ತಪ್ಪು ಬಹುತೇಕ 90% ಜನರು ಪ್ರತಿದಿನ ಮಾಡುತ್ತಾ ಇರುತ್ತಾರೆ. ದೈವಿಕ ಶಕ್ತಿ ಇರುವ ಮರಗಳು ಎಂದರೇನು? ಎಲ್ಲ ಮರಗಳಲ್ಲೂ ಜೀವಶಕ್ತಿ ಇರುತ್ತದೆ, ಆದರೆ ಕೆಲವು ಮರಗಳು ಭೂಮಿ, ಆಕಾಶ, ಸೂರ್ಯ, ಚಂದ್ರ ಇವುಗಳ ಶಕ್ತಿಯನ್ನು ಹೆಚ್ಚು ಹಿಡಿದಿಟ್ಟುಕೊಳ್ಳುತ್ತದೆ. ಅದಕ್ಕೆ ಅರಳಿ ಮರ, ಆಲದ ಮರ, ತುಳಸಿ ಗಿಡ, ಬೇವಿನ ಮರ, ಬಿಲ್ವಪತ್ರೆ ಮರ, ಬನ್ನಿ ಗಿಡ ಈ ಮರಗಳನ್ನು ಪವಿತ್ರವೆಂದು ಕರೆಯುತ್ತಾರೆ. ಈ ಮರಗಳ ಬಳಿ ಇರುವ ಶಕ್ತಿ ನಮ್ಮ ಮನಸ್ಸು, ಆರೋಗ್ಯ ಮತ್ತು ಭಾಗ್ಯಕ್ಕೆ ನೇರವಾಗಿ ಪರಿಣಾಮ ಬೀರುತ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಆ ಶಕ್ತಿ ನಕಾರಾತ್ಮಕವಾಗಿ ಬದಲಾಗಬಹುದು. ತಪ್ಪು 1, ಕೋಪದ ಸ್ಥಿತಿಯಲ್ಲಿ ಮರದ ಬಳಿ ಹೋಗುವುದು. ಕೋಪ, ಅಸಹನೆ, ದ್ವೇಷ ಈ ಭಾವನೆಗಳು ಭಾರೀ ನಕಾರಾತ್ಮಕ ಕಂಪನವನ್ನು ಉಂಟು ಮಾಡುತ್ತವೆ. ದೈವಿಕ ಶಕ್ತಿ ಇರುವ ಮರಗಳು ಈ ಕಂಪನಗಳನ್ನು ತಕ್ಷಣವೇ ಶೋಷಿಸಿಕೊಳ್ಳುತ್ತವೆ. ಕೋಪದಲ್ಲಿ ಮರಕ್ಕೆ ಕೈ ಹೊಡೆಯುವುದು, ಮಾತಾಡುತ್ತಾ ಶಪಿಸುವುದು, ಕಿರುಚುವುದು ಇವೆಲ್ಲವೂ ಮರದ ಶಕ್ತಿಯನ್ನು ಅಸ್ಥಿರಗೊಳಿಸುತ್ತದೆ. ಇದರ ಪರಿಣಾಮ ಮನಸ್ಸಿನ ಶಾಂತಿ, ತಲೆನೋವು, ನಿರಂತರ ನೆಗೆಟಿವ್ ಆಲೋಚನೆಗಳು. ತಪ್ಪು 2, ಮರದ ಬಳಿ ಅಶುದ್ಧ ಕಾರ್ಯಗಳು. ನಮ್ಮ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಪವಿತ್ರ ಸ್ಥಳದಲ್ಲಿ ಅಶುದ್ಧತೆ ಮಾಡಿದರೆ ಶಾಪದಂತೆ ಪರಿಣಾಮ ಬೀರುತ್ತದೆ. ಮರದ ಬಳಿ ಮಲಮೂತ್ರ ವಿಸರ್ಜನೆ ಮಾಡಿದರೆ, ಕಸ ಸುರಿಸಿದರೆ, ತಂಬಾಕು, ಮದ್ಯ ಸೇವನೆ ಇವುಗಳನ್ನು ಮಾಡಿದರೆ ದೈವಿಕ ಶಕ್ತಿ ನಕಾರಾತ್ಮಕ ಶಕ್ತಿಯಾಗಿ ತಿರುಗುತ್ತದೆ. ಇಂತಹ ಸ್ಥಳಗಳಲ್ಲಿ ಅನಾರೋಗ್ಯ, ಕುಟುಂಬದಲ್ಲಿ ಕಲಹ, ಹಣಕಾಸಿನ ತಡೆ ಇವೆಲ್ಲವೂ ಕಾಣಿಸಿಕೊಳ್ಳುತ್ತದೆ ಎಂದು ನಂಬಲಾಗಿದೆ. ತಪ್ಪು 3, ರಾತ್ರಿ ಸಮಯದಲ್ಲಿ ನಿರ್ಲಕ್ಷ್ಯವಾಗಿ ತಂಗುವುದು. ಎಲ್ಲ ಮರಗಳು ರಾತ್ರಿ ಒಂದೇ ತರಹದ ಶಕ್ತಿ ಹೊಂದಿರುವುದಿಲ್ಲ, ವಿಶೇಷವಾಗಿ ಅಮಾವಾಸ್ಯೆ, ಮಧ್ಯರಾತ್ರಿ. ಈ ಸಮಯದಲ್ಲಿ ದೈವಿಕ ಶಕ್ತಿ ಇರುವ ಮರಗಳ ಬಳಿ ಅನಾವಶ್ಯಕವಾಗಿ ಕುಳಿತುಕೊಳ್ಳುವುದು, ಮಲಗುವುದು ಮಾನಸಿಕ ಅಸ್ಥಿರತೆಯನ್ನು ತರಬಹುದು. ಅದಕ್ಕೆ ಹಿರಿಯರು ಹೇಳುತ್ತಿದ್ದರು, ರಾತ್ರಿ ಅರಳಿ ಮರದ ಕೆಳಗೆ ನಿಲ್ಲಬೇಡ. ತಪ್ಪು 4, ಮರಕ್ಕೆ ಅವಮಾನ ಮಾಡುವುದು. ಮರವನ್ನು ಕಾಲಿನಿಂದ ತುಳಿಯುವುದು, ಹಾಳು ಮಾಡುವುದು, ಕಾರಣವಿಲ್ಲದೆ ಕೊಯ್ಯುವುದು ಇದು ಕೇವಲ ಪರಿಸರ ಹಾನಿಯಲ್ಲ, ಶಕ್ತಿಗೆ ಮಾಡಿದ ಅಪಮಾನ. ಇಂಥ ಅಪಮಾನ ಜೀವನದಲ್ಲಿ ಅಡ್ಡಿ, ಶ್ರಮದ ಫಲ ಸಿಗದ ಸ್ಥಿತಿ, ನಿರಂತರ ವಿಫಲತೆ ಇವೆಲ್ಲವೂ ತರುತ್ತದೆ ಎಂದು ನಂಬಲಾಗಿದೆ. ತಪ್ಪು 5, ಕಾರಣವಿಲ್ಲದೆ ಕೊಂಬೆ ಕತ್ತರಿಸುವುದು. ಇದು ತುಂಬಾ ದೊಡ್ಡದಾದ ತಪ್ಪು. ದೈವಿಕ ಶಕ್ತಿ ಇರುವ ಮರ ಜೀವಂತ ಶಕ್ತಿ ಕೇಂದ್ರ. ಕಾರಣವಿಲ್ಲದೆ ಕೊಂಬೆ ಕತ್ತರಿಸುವುದು, ಹಾನಿ ಮಾಡುವುದು ಇದು ಶಕ್ತಿಗೆ ಗಾಯ ಮಾಡಿದಂತೆ. ಹಳೆಯ ಕಾಲದಲ್ಲಿ ಪ್ರಾಯಶ್ಚಿತ್ತ ಮಾಡದೆ ಮರ ಕತ್ತರಿಸುತ್ತಿರಲಿಲ್ಲ. ಹಳೆಯ ಕಾಲದಲ್ಲಿ ಮರವನ್ನು ಜೀವಂತ ದೈವಿಕ ಅಸ್ತಿತ್ವವೆಂದು ಗೌರವಿಸುತ್ತಿದ್ದ ಕಾರಣ ಅದರ ಆತ್ಮಕ್ಕೆ ಕ್ಷಮೆಯಾಚನೆಗಾಗಿ ಪ್ರಾಯಶ್ಚಿತ ಮಾಡದೆ ಮರವನ್ನು ಕತ್ತರಿಸುವುದು ಪಾಪವೆಂದು ನಂಬಲಾಗುತ್ತಿತ್ತು. ತಪ್ಪು 6, ಮರದ ಕೆಳಗೆ ಕಸದ ರಾಶಿ, ಪ್ಲಾಸ್ಟಿಕ್, ಮಲಿನ ವಸ್ತು, ಹಾಳಾದ ಆಹಾರ ಇವೆಲ್ಲ ನೆಗೆಟಿವ್ ಕಂಪನ ಹೆಚ್ಚಿಸುತ್ತದೆ. ಮರದ ಶಕ್ತಿ ಕುಗ್ಗುತ್ತದೆ, ಮನೆಗೂ ಆ ದುಷ್ಪರಿಣಾಮ ಬೀರುತ್ತದೆ. ತಪ್ಪು 7, ಮರದ ಬೇರುಗಳಿಗೆ ಹಾನಿ ಮಾಡುವುದು. ಮರದ ಬೇರುಗಳು ಅದರ ಪ್ರಾಣ. ವಾಹನ ನಿಲ್ಲಿಸುವುದು, ಸಿಮೆಂಟ್ ಹಾಕುವುದು, ತೋಡುವುದು ಇವು ಮಾಡಿದರೆ ನೀವು ಆ ಮರದ ಶಕ್ತಿ ಹರಿವನ್ನೇ ತಡೆಹಿಡಿದಂತೆ. ಇದರಿಂದ ನಿಮ್ಮ ಜೀವನದಲ್ಲೂ ಅಡ್ಡಿಗಳು ಶುರುವಾಗುತ್ತದೆ. ತಪ್ಪು 8, ಮರದ ಬಳಿ ಜಗಳ, ನಿಂದನೆ. ದೈವಿಕ ಶಕ್ತಿ ಇರುವ ಸ್ಥಳದಲ್ಲಿ ಜಗಳ, ಅಪಶಬ್ದ, ನಿಂದನೆ ಇವುಗಳನ್ನು ಮಾಡಿದರೆ ಆ ಶಕ್ತಿ ತಟಸ್ಥವಾಗುತ್ತದೆ. ಅದರಿಂದ ಮನೆಯಲ್ಲಿ ಶಾಂತಿ ಕಳೆದು ಹೋಗುವುದು, ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮ ಕಾಣಿಸಿಕೊಳ್ಳುತ್ತದೆ. ತಪ್ಪು 9, ಮರವನ್ನು ಹಣದ ಮೂಲವಾಗಿ ಮಾತ್ರ ನೋಡುವುದು. ಕೆಲವರು ಮರ, ಕಟ್ಟಿಗೆ, ಮರ, ವ್ಯಾಪಾರ ಎಂಬ ದೃಷ್ಟಿಯಿಂದ ಮಾತ್ರ ನೋಡುತ್ತಾರೆ. ಈ ದೃಷ್ಟಿಕೋನ ದೈವಿಕ ಸಂಪರ್ಕವನ್ನು ಕಡಿತಗೊಳಿಸುತ್ತದೆ. ತಪ್ಪು 10, ಕೃತಜ್ಞತೆ ಇಲ್ಲದೆ ಹೊರಟು ಹೋಗುವುದು. ಇದು ಅತಿ ದೊಡ್ಡ ತಪ್ಪು. ಬಹುತೇಕ ಜನರು ಮಾಡುವ ದೊಡ್ಡ ತಪ್ಪು ಇದು.
ಪೂಜೆ ಮಾಡಿ ತಕ್ಷಣ ಹೊರಟು ಹೋಗುವುದು, ಒಂದು ಕ್ಷಣವೂ ಧನ್ಯವಾದ ಎಂದು ಮನಸ್ಸಿನಲ್ಲಿ ಹೇಳದೆ ಹೊರಟರೆ ಶಕ್ತಿಯ ಸಂಪರ್ಕ ಸಂಪೂರ್ಣವಾಗುವುದಿಲ್ಲ. ಸರಿಯಾದ ವಿಧಾನವೇನು? ಶಾಂತ ಮನಸ್ಸಿನಿಂದ ಹೋಗಿ, ಸ್ವಚ್ಛತೆ ಕಾಪಾಡಿ, ಕೃತಜ್ಞತೆ ತೋರಿಸಿ, ಸಹಜ ವಸ್ತು ಬಳಸಿ, ಮೌನವನ್ನು ಗೌರವಿಸಿ. ಇಷ್ಟೇ ಸಾಕು. ಈ ಮರಗಳು ಜೀವನವನ್ನೇ ಹೇಗೆ ಬದಲಾಯಿಸುತ್ತವೆ? ಸರಿಯಾದ ರೀತಿಯಲ್ಲಿ ಗೌರವಿಸಿದರೆ ಮನಸ್ಸಿಗೆ ಶಾಂತಿ, ಆರೋಗ್ಯದಲ್ಲಿ ಸುಧಾರಣೆ, ಅನಿರೀಕ್ಷಿತ ಅವಕಾಶಗಳು, ಜೀವನದಲ್ಲಿ ಸರಳತೆ ಇವುಗಳೆಲ್ಲ ನಿಮ್ಮತ್ತ ಬರುತ್ತವೆ. ಕೊನೆಯದಾಗಿ ಹೇಳುವುದೇನೆಂದರೆ, ಮರಗಳು ಮಾತನಾಡುವುದಿಲ್ಲ, ಆದರೆ ಅವು ಎಲ್ಲವನ್ನೂ ಅನುಭವಿಸುತ್ತವೆ. ನೀವು ಗೌರವಿಸಿದರೆ ಅವು ಆಶೀರ್ವದಿಸುತ್ತವೆ, ನೀವು ನಿರ್ಲಕ್ಷಿಸಿದರೆ ಅವು ದೂರ ಸರಿಯುತ್ತವೆ. ಈ ಒಂದು ವಿಡಿಯೋ ನೋಡಿದ ನಂತರ ಒಂದು ಮರದ ಬಳಿ ಹೋಗಿ ಮೌನವಾಗಿ ನಿಂತು ಮನಸ್ಸಿನಲ್ಲಿ ಧನ್ಯವಾದ ಹೇಳಿ. ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಕಂಡರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹೇಳಿ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.